ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಕೊಕೊನಟ್ ಬರ್ಫಿ ಮಾಡ್ತಾಯಿದ್ದೀವಿ. ಅದು ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕೂ ಮೊದಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಬೆಲ್ ಐಕನ್ ಒತ್ತಿ, ಮತ್ತು ಆಲ್ ಅನ್ನೋದು ಸೆಲೆಕ್ಟ್ ಮಾಡಿ. ನಾವು ಯಾವುದೇ ವಿಡಿಯೋ ಹಾಕಿದರೂ ಕೂಡ ಮೊದಲೇ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಈಗ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಬಾಣಲೆ ತಗೊಂಡು ಅದರಲ್ಲಿ ಒಂದು ಅಚ್ಚಷ್ಟು ಬೆಲ್ಲ ಪುಡಿ ಮಾಡಿ ಹಾಕಿ, ಅದಕ್ಕೆ ಸ್ವಲ್ಪ ನೀರು ಹಾಕಿ ಕರಗಿಸ್ಕೊಳ್ಬೇಕು. ಈಗ ಅದು ಕರಗಿಸ್ಕೊಂಡ್ಬಿಟ್ಟು ಆಗಿದೆ. ಅದು ಸೋಸ್ಕೋಬೇಕು, ಯಾಕಂದರೆ ಕಲ್ಲೆಲ್ಲ ಇರುತ್ತೆ, ಅದಕ್ಕೋಸ್ಕರ. ಈಗ ಸೋಸ್ಕೊಂಡು ಮತ್ತೆ ಪಾಕ ಬರೋಸೋದಕ್ಕೆ ಇಟ್ಕೊಂಡಾಗಿದೆ. ಇದು ಕೊಕೊನಟ್ ಬರ್ಫಿ ತುಂಬಾ ಚೆನ್ನಾಗಿರುತ್ತೆ. ಪಾಕ ಕೂಡ ಬಂದಾಗಿದೆ. ಅದಕ್ಕೆ ಬಿಳಿ ಭಾಗ ಮಾತ್ರ ತೆಗೆದ್ಬಿಟ್ಟು ಸ್ವಲ್ಪ ತರಿಯಾಗಿ ಪುಡಿ ಮಾಡ್ಕೊಂಡಿದ್ದೀವಿ ಕೊಬ್ಬರಿನ. ಅದು ಒಂದು ಕಾಯಿ ತುರಿ ಅಷ್ಟು ಕಾಯಿ ತಗೊಂಡು ತುರಿ ಮಾಡ್ಕೊಂಡಿದ್ದೀವಿ. ಈಗ ಅದು ಕೊಬ್ಬರಿ ಪುಡಿ ಹಾಕಿ ಅದು ಚೆನ್ನಾಗಿ ಪಾಕ ಬರೋವರೆಗೂ ಮಿಕ್ಸ್ ಮಾಡ್ಕೊತಾನೆ ಇರಬೇಕು. ಈಗ ಅದು ಪಾಕ ಬರ್ತಾ ಇದೆ. ಮತ್ತು ನಮ್ಮದು ಯಾವುದೇ ವಿಡಿಯೋ ಕೂಡ ನೋಡಿ ಸಪೋರ್ಟ್ ಮಾಡಿ ನಮಗೆ. ಇದು ಸಿಂಪಲ್ಲಾಗಿ ಕೊಬ್ಬರಿ ಎಲ್ಲ ತುಂಬ ಜಾಸ್ತಿ ಇದ್ದಾಗ ಸ್ವೀಟ್ ಮಾಡ್ಕೊಂಡು ತಿನ್ನಬೇಕು ಅಂದಾಗ ಈ ರೀತಿ ಸ್ವೀಟ್ ಮಾಡಿದರೆ ಒಂದು 5 ನಿಮಿಷದಲ್ಲಿ ಸ್ವೀಟ್ ಕೂಡ ರೆಡಿ ಆಗುತ್ತೆ. ಇದು ಟೇಸ್ಟಲ್ಲಂತೂ ತುಂಬಾ ಚೆನ್ನಾಗಿರುತ್ತೆ. ಈಗ ಪಾಕ ಕೂಡ ಬಂದಾಗಿದೆ. ಅದಕ್ಕೆ 1 ಚಮಚದಷ್ಟು ತುಪ್ಪ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ನಂತರ ಒಂದು 4 ಏಲಕ್ಕಿ ತಗೊಂಡು ಅದು ಕುಟ್ಟಣಿಕೆಯಲ್ಲಿ ಪುಡಿ ಮಾಡ್ಕೊಂಡಿದ್ದೀವಿ. ಅದು ತುಪ್ಪ ಹಾಕಿ ಮಿಕ್ಸ್ ಮಾಡ್ಕೊಂಡಾದ ನಂತರ ಏಲಕ್ಕಿ ಪುಡಿ ಕೂಡ ಹಾಕಿ ಮಿಕ್ಸ್ ಮಾಡಬೇಕು. ಅದು ಈಗ ಮಿಕ್ಸ್ ಮಾಡಿಕೊಂಡು ಆಗಿದೆ. ಈ ಮಿಶ್ರಣನ ತುಪ್ಪ ಸವರಿದಿರೋ ಅಂತ ತಟ್ಟೆಯಲ್ಲಿ ಹಾಕಿ ಸಮನಾಗಿ ಮಾಡಬೇಕು. ಈಗ ತುಪ್ಪ ಕೂಡ ಒಂದು ತಟ್ಟೆಯಲ್ಲಿ ಸವರ್ಕೊಂಡು ಆ ಮಿಶ್ರಣನ ಆ ತಟ್ಟೆಯಲ್ಲಿ ಹಾಕಬೇಕು. ಹಾಕಿ ಒಂದು ಸಮನಾಗಿ ಮಾಡಿ ಅದ್ರ ಮೇಲೆ ಅಲಂಕಾರಕ್ಕೆ ಆಗಲಿ ಟೇಸ್ಟಲ್ಲೂ ತುಂಬ ಚೆನ್ನಾಗಿರುತ್ತೆ. ಬಾದಾಮಿ ಇಟ್ಟು ಸ್ವಲ್ಪ ಒಂದು 10 ನಿಮಿಷದ ಕಾಲ ಫ್ರಿಜ್ಜಲ್ಲಿ ಇಟ್ಟರೆ ಕೊಕೊನಟ್ ಬರ್ಫಿ ತುಂಬ ರುಚಿಕರವಾಗಿ ರೆಡಿ ಆಗಿದೆ.